ದೇಶ ಕಂಡ ಮಹಾನ್ ನಾಯಕರಲ್ಲಿ ಒಬ್ಬರಾಗಿದ್ದಂತ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಕೊಟ್ಟಂತ ಮಹಾನ್ ನಾಯಕರು. ಆ ನಾಯಕತ್ವದ ಅಡಿಯಲ್ಲಿ ಇವತ್ತು ಭಾರತ ದೇಶದ ಒಬ್ಬ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ಆಲತ್ವನಿಯಲ್ಲಿ ಒಂದು ಬಹಿರಂಗ ಸಭೆಯನ್ನ ಮಾಡಿ ಬರುವಂತ ಸಂದರ್ಭದಲ್ಲಿ ಅಲ್ಲಿನ RSS ಉಂಡಾಗಳು ಮತ್ತು ಬಿಜೆಪಿಯ ಗುಂಡಗಳು ಸೇರಿ ಆ ಮೈದಾನವನ್ನ ಗಂಗಾ ಜಲದಿಂದ ಏನು ಶುದ್ಧೀಕರಿಸುತ್ತೀವಿ ಅಂತಾರೆ. ನಿಮ್ಮ ಮೂರ್ಖತನಕ್ಕೆ ಇದು ಒಳ್ಳೆಯದಲ್ಲ. ಏಕೆಂದ್ರೆ ಇವತ್ತು ದೇಶ ಕಂಡ ಅಪ್ರತಿಮ ನಾಯಕರಲ್ಲಿ ಇವತ್ತು ಎಲ್ಲ ಸಮಾಜವನ್ನ ಜೊತೆಗೂಡಿಸಿ ಕೆಲಸ ಮಾಡ್ತಿರ್ತಕ್ಕಂಥ ಮಹಾನ್ ನಾಯಕರಾಗಿ ಇವತ್ತು ಸುಮಾರು 9 ಬಾರಿ ವಿಧಾನಸಭೆಯಲ್ಲಿ ಗೆದ್ದು ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ಸಚಿವ ಖಾತೆಗಳನ್ನು ನಿರ್ವಹಿಸಿ ಮತ್ತು ಕೇಂದ್ರದಲ್ಲೂ ಕೂಡ ರೈಲ್ವೆ ಕಾರ್ಮಿಕ ಖಾತೆಗಳನ್ನ ನಿಭಾಯಿಸಿ ದೇಶಾದ್ಯಂತ ಕಾರ್ಮಿಕರಿಗೆ ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಂತ ಮಹಾನ್ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನು ನೀವು ಮಾಡ್ತೀರಿ. ಆದ್ರೆ ನಾವೆಲ್ಲ ಹಿಂದೂ ಅಂತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂ ಅಲ್ಲವೇ? ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಂಡ್ರೆ ಏನಾಗುತ್ತೆ? ನಿಮಗೆ ಭಯಲ? ಮುಂದಿನ ದಿನಗಳಲ್ಲಿ ಶೋಷಿತ ವರ್ಗಕ್ಕೆ ಮಾಡ್ತಿರ್ತಕ್ಕಂಥ ಅವಮಾನವನ್ನ ಖಂಡಿಸಿ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ನರೇಂದ್ರ ಮೋದಿ ಅವರೇ. ಇನ್ನಾದ್ರೂ ನೀವು ಎಚ್ಚೆತ್ತುಕೊಳ್ಳಬೇಕ್ರೆ ಮೊನ್ನೆ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ದಂಗೆ ಎದ್ದು ಯುವಕರು ಮುಂದಿನ ದಿನಗಳಲ್ಲಿ ದೇಶ ವ್ಯಾಪ್ತಿ ಶೋಷಿತ ವರ್ಗದ ಎಲ್ಲ ವರ್ಗದ ಜನರು ಕೂಡ ದಂಗೆ ಇರುವಂತ ಕಾಲ ಹತ್ತಿರ ಬರ್ತಾ ಇದೆ. ಇನ್ನಾದ್ರೂ ಕೂಡ ಎಚ್ಚರವನ್ನ ಬಿಜೆಪಿ ಅವರು ವಹಿಸಬೇಕು. RSS ಅವರನ್ನ ಕಡಿವಾಣ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಏನು ಬ್ರಿಟಿಷರು ಬಿಟ್ಟು ಭಾರತ ತೊಲಗಿ ಅಂದ್ರಲ್ಲ ಆ ರೀತಿಯಾಗಿ ಮುಂದೆ ಕೆಲವೇ ದಿನಗಳಲ್ಲಿ ಬಿಜೆಪಿಯವರೇ ಭಾರತ ಅಧಿಕಾರವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷವಾಕ್ಯದ ಮುಖಾಂತರವಾಗಿ ನಿಮಗೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನಾದ್ರೂ ಕೂಡ ಎಚ್ಚರಿಕೆಯಿಂದ ಪಾಠವನ್ನ ಕಲಿಯಿರಿ. ನಿಮ್ಮ RSSಗಳಿಗೆ ತಕ್ಕ ಉತ್ತರವನ್ನ RSS ಇರ್ಬೋದು, ವಿಶ್ವ ಹಿಂದೂ ಪರಿಷತ್ನ ಮುಖಂಡಗಳಿಗಿರ್ಬೋದು ಕೆಲವೇ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದ ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಲೆಕ್ಕ ಹೋಬಳಿಯಲ್ಲಿ ದಿನಕ್ಕೊಬ್ಬ ಮುಖಂಡನ ಕೈಲಿ ಹೇಳಿಕೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಆದ್ರೆ 20 ವರ್ಷಗಳ ಕಾಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಕ್ಕಾಗದೆ, ರೈತರಿಗೆ ನೀರನ್ನ ಕೊಡಕ್ಕಾಗದೆ ಇರ್ತಕ್ಕಂಥ ನಾನು ಭಗೀರಥ ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು ತಿರುಗಿದ್ರಿ. ಆದ್ರೆ ನಿಮ್ಮ ಸ್ಥಿತಿ ಏನಾಯ್ತು? 23ರಲ್ಲಿ ನಿಮಗೆ ಮನೆ ಕಳಿಸುವಂತ ಕೆಲಸವನ್ನು ಮಾಡಿದ್ರಿ. ಆದ್ರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ HD ತಮ್ಮಯ್ಯನವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ DK ಶಿವಕುಮಾರ್ ಈಗಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಮುಖಾಂತರವಾಗಿ ಎತ್ತಿನ ಹೊಳೆ ಇವತ್ತು ಬರಗಾಲ ಆದ್ರೂ ಕೂಡ ಇವತ್ತು ದೇವನೂರು ತನಕ ನೀರು ಹೋಗ್ತಾ ಇದೆ. ಬೆಳವಣಿಗೆ ಕೋಳಿ ಬಿದ್ದಿದೆ. ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಲೆಕ್ಕೆ ಹೋಬಳಿ ಹಾಗೂ ಆ ಕಡೆ ದೇವನೂರು ತನಕ ಹೋಗ್ತಿರ್ತಕ್ಕಂಥ ನೀರನ್ನ ಸಹಿಸಕ್ಕಾಗದೆ ಹೊಟ್ಟೆಯ ಉರಿಯಿಂದ ಈ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದೀವಿ. 28ಕ್ಕೆ ಅದೇ ಭಾಗದಲ್ಲಿ ನಿಮಗೆ ತಕ್ಕ ಪಾಠವನ್ನು ರವಿಯವರೇ ಕೊಡ್ತಾರೆ. ತಮ್ಮಯ್ಯನವರ ಬಗ್ಗೆ ಹೇಳಿಕೆ ಕೊಡುವುದನ್ನು ನಿಲ್ಲಿಸಬೇಕು. ನೀವು ನಿಮ್ಮ ವಾಮ ಮಾರ್ಗದ ರಾಜಕಾರಣವನ್ನು ನಿಲ್ಲಿಸ್ತಾ ಇದ್ರೆ 28ಕ್ಕೆ ತಾವು ಎಲ್ಲಿರ್ತೇವೆ ಅಂತಕ್ಕಂಥ ವಿಚಾರ ಹೇಳಕ್ಕೆ ಇಷ್ಟಪಡ್ತೇವೆ. ಆ ಭಾಗದ ರೈತರು ದಂಗೆ ಹೇಳ್ತಾರೆ. ದಂಗೆ ಹೇಳೋದನ್ನು ತಪ್ಪಿಸ್ಬೇಕು ಅಂದ್ರೆ ನೀವು ನಿಮ್ಮ ಸೇವೆಗಳಿಗೆ ಹೇಳ್ಕೊಡುವುದನ್ನು ಬಿಡಬೇಕು. ಅಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೆ ಅನುಕೂಲ ಆಗಿದೆ ಅಂದ್ರೆ ಬರಗಾಲದಲ್ಲೂ ಕೂಡ ಕೆರೆಗಳು ತುಂಬುತ್ತಿದ್ದೀವಿ ಅಂತಂದ್ರೆ ಇವತ್ತು ತಮ್ಮಯ್ಯನವರ ಶ್ರಮ, ಕಾಂಗ್ರೆಸ್ ಪಕ್ಷದ ಶ್ರಮ ಏನು ಅಂತಕ್ಕಂಥದ್ದು ಜನರು ತೋರುತ್ತಾರೆ. ಮುಂದಿನ ತಕ್ಕ ಪಾಠವನ್ನು ಕಲ್ತಾರೆ. ತಾವು ತಯಾರಾಗಿರಿ ಶಿಕ್ಷೆಗೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ.